ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಾಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಜಾಮ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೂಟ್ಸ್ ಜಾಮ್ ಮಾಡೋದಕ್ಕೆ ನಾನಿಲ್ಲಿ ಕರ್ಬೂಜ ಮತ್ತು ಕಲ್ಲಂಗಡಿ ಹಣ್ಣು ಹಾಗೆ ಬೀಟ್ರೋಟ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕ್ಬೋದು. ಆದರೆ ಬೀಟ್ರೋಟ್ ಮಾತ್ರ ಖಂಡಿತ ಹಾಕಲೇಬೇಕು. ಯಾಕಂತ ಹೇಳಿದರೆ ಕಲರ್ ಬರುತ್ತೆ, ಅದರದ್ದೇ ಒಂದು ಫ್ಲೇವರ್ ಬರುತ್ತೆ. ಅದು ಜಾಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬೀಟ್ರೋಟ್ ಒಂದು ಹಾಕಲೇಬೇಕಾಗುತ್ತೆ. ನಾನಿವಾಗ ಇಲ್ಲಿ ಕರ್ಬೂಜ ಮತ್ತು ಕಲ್ಲಂಗಡಿ ಹಣ್ಣು, ಬೀಟ್ರೂಟ್ ಎಲ್ಲನೂ ಕೂಡ ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಬೇಕು. ಪಲ್ಪೆಲ್ಲ ಏನೂ ಇರಬಾರ್ದು. ತುಂಬ ಸ್ಮೂತಾಗಿ ನಾವು ಅದನ್ನು ಬ್ಲೆಂಡ್ ಮಾಡ್ಕೊಬೇಕು. ನಾವು ಮಿಕ್ಸಿ ಮಾಡಬೇಕಂತ ಟೈಮಲ್ಲಿ ನೀರೇನು ಆ್ಯಡ್ ಮಾಡಬಾರ್ದು. ಯಾಕಂದರೆ ಫ್ರೂಟ್ಸಲ್ಲೇ ತುಂಬ ನೀರು ಕಂಟೆಂಟ್ ಇರುತ್ತೆ. ಸೊ ಹಾಗಾಗಿ ನೀರು ಏನೂ ಹಾಕಬಾರ್ದು. ಒಂದು ಸ್ವಲ್ಪ ಕೂಡ ನೀರೇನು ಹಾಕಬಾರ್ದು. ಅದು ನೀಟಾಗಿ ಬ್ಲೆಂಡ್ ಆಗುತ್ತೆ. ನೋಡಿ, ಈ ಥರ ಜ್ಯೂಸಿಯಾಗಿ ಬರುತ್ತೆ. ನಾವು ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಅಂದರೆ ಅದನ್ನೆಲ್ಲ ನೀಟಾಗಿ ಸೋಸ್ಕೊಬೇಕು. ನಾನು ಸೋಸ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಬಾಣಲಿ ದೊಡ್ಡದು ತೊಗೊಂಡಿದ್ದೀನಿ. ನಾವು ಫಿಲ್ಟ್ರ್ ಯೂಸ್ ಮಾಡ್ತೀವಲ್ಲ, ಕಾಫಿ ಟೀಗೆಲ್ಲ ಫಿಲ್ಟ್ರ್ ಯೂಸ್ ಮಾಡ್ತೀವಲ್ಲ ಸೋಸೋದಕ್ಕೆ, ಅದ್ರ ಬದಲು ನಾನು ಈ ಥರ ಇವಾಗ ಜರಡಿ ಮಾಡ್ತೀವಲ್ಲ, ಅಕ್ಕಿ ಹಿಟ್ಟು ಎಲ್ಲ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಜರಡಿ ಮಾಡ್ತೀವಲ್ಲ, ಇದನ್ನು ತಗೊಂಡು ನಾನು ಅದನ್ನು ನೀಟಾಗಿ ಸೋದಿಸ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಪಲ್ಪೆಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಫಿಲ್ಟ್ರ್ ಆಗಿರುತ್ತೆ. ನಾವು ಜಾಮ್ ಮಾಡಬೇಕಂದ್ರೆ ಯಾವಾಗಲೂ ಅಷ್ಟೇ ತುಂಬ ಸ್ಮೂತ್ ಆಗಿರಬೇಕು ಅಂತ ಹೇಳಿದ್ರೆ ಈ ಥರ ಜರಡಿ ಸಹಾಯದಿಂದನೇ ಕೂಡ ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಆವಾಗ ನಮಗೆ ಫಿನಿಶಿಂಗ್ ಟೈಮಲ್ಲಿ ಜಾಮ್ ನಿಜವಾಗ್ಲೂ ತುಂಬ ಪರ್ಫೆಕ್ಟ್ ಆಗೇ ಬರುತ್ತೆ. ನಾವು ಈ ಥರ ಸೋದಿಸ್ಕೊಬೇಕಂದ್ರೆ ಇವಾಗ ಫ್ರೂಟ್ಸ್ ಎಲ್ಲ ಕಾಣ್ತಿದೆ ಅಲ್ವಾ, ನಮಗೆ ಅದು ಯಾವುದನ್ನು ಕೂಡ ವೇಸ್ಟ್ ಮಾಡೋ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಉಳಿದಿರೋಂಥ ಫ್ರೂಟ್ಸು ಮತ್ತು ಬೀಟ್ರೂಟ್ ಎಲ್ಲ ಇದೆಲ್ಲ, ಅದನ್ನು ಕೂಡ ಮತ್ತೆ ಹಾಕಿ ನಾನು ಮಿಕ್ಸಿಗೆ ಹಾಕೊತೀನಿ. ಆವಾಗ ಅದು ನೀಟಾಗಿ ಗ್ರೈಂಡ್ ಆಗುತ್ತಲ್ಲ, ಅದನ್ನು ಮತ್ತೆಲ್ಲ ನಾನು ಸೋದಿಸ್ಕೊಂಡಾಗ ನೋಡಿ ಈ ಥರ ಬರುತ್ತೆ ಲಾಸ್ಟಲ್ಲಿ. ಇದನ್ನು ನಾವು ಬೇಕೆಂದರೆ ನಾವು ಮನೆಯಲ್ಲೇ ಸ್ವೀಟ್ ಏನಾದ್ರು ಮಾಡ್ಕೊಬೋದು. ಇವಾಗ ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀವಲ್ಲ, ಆ ಥರ ಕೂಡ ಮಾಡ್ಕೊಬೋದು. ಇಲ್ಲಾಂದರೆ ಇದನ್ನು ಕೂಡ ಡೈರೆಕ್ಟಾಗಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇವಾಗ ನನಗೆ ಇಷ್ಟೊಂದು ಜ್ಯೂಸ್ ಸಿಕ್ಕಿದೆ ನಮಗೆ. ಇದನ್ನು ನಾನು ಒಂದು ಮೀಡಿಯಮ್ ರೇಂಜಲ್ಲಿ ಕಾಯೋದಕ್ಕೆ ಬಿಡ್ತೀನಿ. ಒಂದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಅದ್ರ ಮುಂದೆ ನಿಂತ್ಕೊಂಡ್ರೆ ಸಾಕು. ಕುದಿ ಬಂದಮೇಲೆ ಸ್ವಲ್ಪ ಸಿಮ್ಮಲ್ಲಿಟ್ಟು ಒಂದು 15-20 ಮಿನಿಟ್ಸ್ ಬಿಟ್ಟರೆ ಜಾಮ್ ನಮಗೆ ರೆಡಿ ಆಗುತ್ತೆ. ಮುಂದೆನೇ ನಿಂತ್ಕೋಬೇಕು, ತಿರುಗ್ತಾ ಇರಬೇಕು ಅಂತ ಏನೂ ಇಲ್ಲ. ಇದನ್ನ ಹಿಟ್ಟು ಆರಾಮಾಗಿ ನಾವು ಬೇರೆ ಕೆಲಸ ಮಾಡ್ಕೋಬೋದು. ಹಾಗೆ ಇದಕ್ಕೆ ಅರ್ಧಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಿಂಬೆಹಣ್ಣು ಹಾಕಬೇಕು, ನಿಂಬೆಹಣ್ಣು ಜ್ಯೂಸ್ ಹಾಕಬೇಕು. ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾಯಿಲ್ಲ, ಬೆಲ್ಲ ಹಾಕ್ತಿದ್ದೀನಿ. ಚಕ್ಕೆ ಹಾಕ್ತಿದ್ದೀನಿ. ಚಕ್ಕೆ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚಕ್ಕೆ ಹಾಕೋದ್ರಿಂದ. ಸೊ ಅದು ಕುದೀತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಅದಕ್ಕೆ ಚಕ್ಕೆ, ಬೆಲ್ಲ ಮತ್ತು ನಿಂಬೆಹಣ್ಣು ಜ್ಯೂಸ್ ಏನಿದೆ, ನಿಂಬೆಹಣ್ಣು ಅರ್ಧಕ್ಕಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ. ಅದನ್ನು ನಾವು ನೋಡಿ ಹಾಕೊಂಡಿದ್ದ ತಕ್ಷಣ ನಿಜವಾಗ್ಲೂ ಒಳ್ಳೆ ಫ್ಲೇವರ್ ಬರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಬಿಡಬೇಕು. ಇದನ್ನು ಹಾಕಿ ಟೋಟಲಾಗಿ ನಮಗೆ ಜಾಮ್ ಮಾಡೋದಕ್ಕೆ ಒಂದು 15-20 ನಿಮಿಷ ಟೈಮ್ ಆದರೆ ಸಾಕು. ಒಂದ್ಸಲ ಹಿಂಗೆ ತಿರುಗಿಬಿಟ್ಬಿಟ್ರೆ ಸಾಕು, ಅದೇ ಗಟ್ಟಿ ಬರುತ್ತೆ. ಸೊ ಅದೇ ಕುದೀತಾ ಗಟ್ಟಿ ಬರುತ್ತೆ. ಆ ಟೈಮಲ್ಲಿ ಸ್ವಲ್ಪ ನಾವು ಅಲ್ಲೇ ನಿಂತ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು. ಸೊ ನೋಡ್ತಾ ಇರ್ಬೋದು, ಇದು ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಸಕ್ಕರೆ ಎಲ್ಲ ಯೂಸ್ ಮಾಡೋದು ಮಕ್ಕಳಿಗೆ ಆಗಲಿ ನನಗೆ ಆಗಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತೀನಿ. ಸಕ್ಕರೆಗಿಂತ ಜಾಸ್ತಿ ನಾನು ಬೆಲ್ಲನೇ ಯೂಸ್ ಮಾಡ್ತೀನಿ. ಹಾಗಾಗಿ ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಯಾರಿಗಾರು ಬೇಕು ಅಂತ ಹೇಳಿದರೆ ನೀವು ಸಕ್ಕರೆ ಕೂಡ ಹಾಕೊಬೋದು. ನೋಡಿ, ಇದು ಆರಿದ ಮೇಲೆ ಏರ್ ಟೈಟ್ ಬಾಕ್ಸು ಅಥವಾ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಇದಕ್ಕೆ ಯಾವುದೇ ಥರ ಫುಡ್ ಕಲರ್ ಆಗಿರ್ಬೋದು, ಬೇರೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ನ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ಮನೆಯಲ್ಲೇ ಇರುವಂಥ ಫ್ರೂಟ್ಸು ಮತ್ತು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದ್ರಿಂದ ತುಂಬಾ ಹೆಲ್ದಿಯಾಗೂ ಇರುತ್ತೆ. ಮಕ್ಕಳು ಕೂಡ ಆರಾಮಾಗಿ ಕೊಡ್ಬೋದು. ನನ್ನ ಮಗನಿಗೆ ಚಪಾತಿ ಜೊತೆ ಪಲ್ಯ ಯಾವ್ದು ಇಷ್ಟ ಆಗಲ್ಲ. ಈ ಥರ ಜಾಮೂನ ಕೊಟ್ಟರೆ ನಂಗೆ ತುಂಬ ಇಷ್ಟಪಟ್ಟು ತಿಂತಾನೆ. ಅವನಿಗೋಸ್ಕರ ಅಂತಲೇ ನಾನು ಇದನ್ನು ಮನೆಯಲ್ಲೇ ಮಾಡಿರೋದು. ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಈ ಥರ ಬ್ರೆಡ್ ಜೊತೆ ಜಾಮ್ ಹಾಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಈ ರೆಸಿಪಿನ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭ ದಿನ.